ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ಜನ ಮೀಶೋ ಬಗ್ಗೆ ಒಂದಷ್ಟು ಕ್ವೆಶನ್ಸ್ ಕೇಳ್ತಿದ್ರಿ. ನಾನು ಒಂದಷ್ಟು ಆನ್ಸರ್ ಮಾಡಿದ್ದೀನಿ ಅಂದ್ಕೊತೀನಿ. ಇನ್ನು ಕೆಲವರು ನನಗೆ ಕೇಳಿರೋಂಥ ಕ್ವೆಶನ್ಸ್ ಏನು ಅಂತಂದರೆ, ಸೊ ಮೀಶೋದಲ್ಲಿ ಇನ್ ಕೇಸ್ ಒಂದೇ ಲಿಂಕ್ ಯೂಸ್ ಮಾಡಿಕೊಂಡು 2-3 ಪ್ರಾಡಕ್ಟ್ಸ್ನ ಹೇಗೆ ನಾವು ಲಿಂಕ್ ಕೊಡೋದು, ಅದು ಹೇಗೆ ಬರುತ್ತೆ ಅಂತೆಲ್ಲ ಕೇಳ್ತಾ ಇದ್ರಿ. ಇನ್ನು ಕೆಲವರು ಇವಾಗ ನಾವು ತಪ್ಪಾಗಿ ಡಿ ಎಮ್ ಎನೇಬಲ್ ಮಾಡಿಬಿಟ್ಟಿದ್ದೀವಿ, ಯಾವುದೋ ಒಂದು ಪ್ರಾಡಕ್ಟ್ಗೆ ಇನ್ಯಾವುದೋ ವೀಡಿಯೋ ಲಿಂಕ್ ಮಾಡಿಬಿಟ್ಟಿದ್ದೀವಿ. ಬಟ್ ಅವ್ರಿಗೆ ನಾನು ಹಾಕಿದ್ದು ಸ್ಯಾರಿ, ಬಟ್ ಇನ್ಯಾವುದೋ ಒಂದು ಲಿಂಕ್ ಅವ್ರಿಗೆ ಹೊಟ್ಟೋಗಿದೆ. ಸೊ ಈ ಥರ ಬೈ ಮಿಸ್ಟೇಕಾಗಿ ನಾನು ಆಟೋ ಎನೇಬಲ್ ಮಾಡಿಬಿಟ್ಟಿದ್ದೀನಿ, ಇದನ್ನು ಹೇಗೆ ನಾವು ಡಿಲೀಟ್ ಮಾಡೋದು ಅಂತೆಲ್ಲ ಸುಮಾರು ಒಂದಷ್ಟು ಕ್ವೆಶನ್ಸ್ ಕೇಳ್ತಾ ಇದ್ರಿ. ಆಮೇಲೆ ಯೂಟ್ಯೂಬಲ್ಲಿ ಹೇಗೆ ಅದನ್ನ ಲಿಂಕ್ ಹಾಕೋದು ಅಂತ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೀಶೋದಲ್ಲಿ ನೀವು ಅಫಿಲಿಯೇಟ್ ಲಿಂಕ್ನ ಕ್ರಿಯೇಟ್ ಮಾಡಿ ನಿಮ್ಮ ಒಂದು ವೀಡಿಯೋದಲ್ಲಿ ಲಿಂಕ್ ಹಾಕ್ಬೋದು. ಅದು ಜನ್ರೇಟ್ ಮಾಡಿ ನೀವು ಅಲ್ಲಿ ಹಾಕಿದ್ರೆ ಯಾರಾದರೂ ನೋಡಿದ್ರೆ ಅದ್ಮೇಲೆ ಲಿಂಕ್ ಕ್ಲಿಕ್ ಮಾಡಿ ಮಾಡ್ಬೋದು. ಬಟ್ ಏನು ಅಂತಂದರೆ, ನೀವು ಡೈರೆಕ್ಟಾಗಿ ಮೀಶೋಯಿಂದ ಯೂಟ್ಯೂಬ್ಗೆ ಇವಾಗ ನಾವು ಹೆಂಗೆ ಇನ್ಸ್ಟಾಗ್ರಾಮಿಗೆ ಕನೆಕ್ಟ್ ಮಾಡ್ತೀವಲ್ಲ, ಮೀಶೋಯಿಂದ ಇನ್ಸ್ಟಾಗ್ರಾಮ್ ಕನೆಕ್ಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಅಲ್ಲಿ ಹೋಗಿ ಸೆಟ್ ಮಾಡ್ಬೋದಲ್ಲ. ಇಮಿಡಿಯೇಟಾಗಿ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಲಿಂಕ್ ಅಂತ ಕಳಿಸಿದ ತಕ್ಷಣ ಇಮ್ಮಿಡಿಯೇಟಾಗಿ ಹೆಂಗೆ ಮೀಶೋಯಿಂದ ಹೋಗುತ್ತೋ ಆ ಥರ ಫೇಸ್ಬುಕ್ಕಲ್ಲಾಗಲಿ ಅಥವಾ ಯೂಟ್ಯೂಬಲ್ಲಾದರೂ ಆಗಲಿ ಇಲ್ಲ. ಸೊ ಅಲ್ಲಿ ಏನು ಮಾಡಬೇಕು ಅಂದರೆ, ಅಲ್ಲಿ ಒಂದು ಸಪ್ರೇಟಾಗಿ ಅವರೊಂದು ಸೆಕ್ಷನ್ ಕೊಟ್ಟಿರ್ತಾರೆ. ಆ ಸೆಕ್ಷನಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಯೂಟ್ಯೂಬ್ ವೀಡಿಯೋ ಆಗಿರ್ಬೋದು ಅಥವಾ ಫೇಸ್ಬುಕ್ ವೀಡಿಯೋ ಆಗಿರ್ಬೋದು, ಆ ವೀಡಿಯೋ ಲಿಂಕ್ನ ಅಲ್ಲಿ ಪೇಸ್ಟ್ ಮಾಡಿದ್ರೆ ಆವಾಗ ನಿಮಗೆ ಅದೊಂದು ಲಿಂಕ್ ಜನ್ರೇಟ್ ಆಗುತ್ತೆ. ಆ ಲಿಂಕ್ ಜನ್ರೇಟ್ ಆಗಿರೋವಂಥ ಲಿಂಕ್ನ ನೀವೇನು ಮಾಡಬೇಕು, ನೀವು ಈ ಥರ ವೀಡಿಯೋ ಮಾಡ್ತೀರಾ, ಆ ವಿಡಿಯೋ ಕೆಳಗಡೆ ನೀವು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಹಾಕಿದ್ರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಪರ್ಚೇಸ್ ಮಾಡ್ತಾರೆ. ಸೊ ಇವಾಗ ಏನು ನಿಮ್ಮ ಫಸ್ಟ್ ಡೌಟ್ ಬಂದುಬಿಟ್ಟು, ಈಗ ಆಟೋಮೆಟಿಕ್ DM ತಪ್ಪಾಗಿ ಎನೇಬಲ್ ಮಾಡಿಬಿಟ್ಟಿದ್ದೀನಿ, ಅದನ್ನು ಹೇಗೆ ಡಿಲೀಟ್ ಮಾಡೋದು ಅಂತ ನಾನು ನಿಮಗೆ ಫಸ್ಟ್ ಒಂದು ಹೇಳ್ತೀನಿ. ಫಸ್ಟ್ ಈ ಸ್ಕ್ರೀನ್ ಶೇರ್ ಮಾಡ್ತೀನಿ, ಅದರಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನೀವು ಇಲ್ಲಿ ಮೀಶೋ ಪೇಜ್ನ ಓಪನ್ ಮಾಡ್ಕೊಳ್ಳಿ. ಮೀಶೋ ಪೇಜ್ ಓಪನ್ ಮಾಡಿಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವೀಗ ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದ್ಮೇಲೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಆಟೋ DM ಎನೇಬಲ್ಡ್ ಪೋಸ್ಟ್ ಅಂತ. ಸೊ ನೀವು ಯಾವ್ದು ಪ್ರಾಡಕ್ಟ್ಗೆ ಯಾವ್ದಾವ್ದು ವೀಡಿಯೋಕ್ಕೆ ನೀವು ಆಟೋಮೆಟಿಕ್ ಎನೇಬಲ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮ್ಗೆ, ಅದು ಎಲ್ಲ ಡೀಟೇಲ್ಸು ಇಲ್ಲಿರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಹೇಳ್ದಂಗೆ ಬೈ ಮಿಸ್ಟೇಕಾಗಿ ನಾನು ಏನಾದರೂ ಯಾವುದಾದ್ರು ಒಂದು ಪ್ರಾಡಕ್ಟಿಗೆ ಆಟೋಮೆಟಿಕ್ DM ಕೊಟ್ಬಿಟ್ಟಿದ್ದೀನಿ, ಬಟ್ ಅದು ಸರಿಯಾದ ಪ್ರಾಡಕ್ಟ್ ಅಲ್ಲ ಅಂತ ನೀವು ಒಂದಷ್ಟು ಜನ ಕೇಳ್ತೀರ, ಅದು ಹೇಗೆ ಡಿಲೀಟ್ ಮಾಡೋದಂತ. ಜಸ್ಟ್ ಅ ಸಿಂಪಲ್ ಥಿಂಗ್. ನೀವು ಏನೇ ಮಾಡಿದ್ರೂ ಆರಾಮಾಗಿ ನೀವು ಇಮ್ಮಿಡಿಯೇಟಾಗಿ ಡಿಲೀಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ಸೆ ಇಲ್ಲಿ ನಾನೊಂದು ಓಪನ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಕ್ಲಿಯರಾಗಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಡಿಲೀಟ್ ಆಪ್ಷನ್ ಅಂತ ಅಲ್ಲಿದೆ. ಸೊ ಡಿಲೀಟ್ ಸಿಂಬಲ್ ನಿಮ್ಗೆ ಕಾಣಿಸುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡಿಲೀಟ್ ಆಗಿಬಿಡುತ್ತೆ. ಯಾರೇ ಕಮೆಂಟ್ ಮಾಡಿದ್ರು ಆ ಒಂದು ವೀಡಿಯೋಗೆ ಅದು ಲಿಂಕ್ ಅವ್ರಿಗೆ ಜನ್ರೇಟ್ ಆಗೋಲ್ಲ, ಆ ಲಿಂಕ್ ಅವ್ರಿಗೆ ಸಿಗೋದು ಇಲ್ಲ. ಸೊ ನೀವು ಮತ್ತೆ ಸರಿ ಮಾಡಬೇಕು ಅಂತಂದರೆ ಮತ್ತೆ ಏನು ಮಾಡಬೇಕು, ಆ ವಿಡಿಯೋ ಎಲ್ಲಿದೆ ಅಂತ ಚೆಕ್ ಮಾಡಿ. ಆ ವಿಡಿಯೋ ಹೋಗ್ಬಿಟ್ಟು ಅದು ಯಾವ ವಿಡಿಯೋ ಇದೆಯೋ ಆ ವಿಡಿಯೋನ ನೀವು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ನೀವು ಆಟೋಮೆಟಿಕ್ ಲಿಂಕ್ನ ಜನ್ರೇಟ್ ಮಾಡ್ಬೋದು. ನಾನು ಅಲ್ಲಿ ನಿಮ್ಗೆ ತೋರಿಸಿದ್ನಲ್ಲ, ಅಲ್ಲಿ ಆ ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಮೇಲೆ ಅಲ್ಲಿ ಡಿಲೀಟ್ ಆಪ್ಷನ್ ಬರುತ್ತೆ, ತೆಗೆದು ಹಾಕ್ಬಿಡ್ಬೋದು. ಮತ್ತೆ ಬಂದುಬಿಟ್ಟು ನಾನು ಆ ವಿಡಿಯೋ ಕನೆಕ್ಟ್ ಆಗಿಬಿಟ್ಟು ಅದು ಯಾವ ವಿಡಿಯೋದು ಯಾವ ಡ್ರೆಸ್ಸು, ನಾನು ಆ ವಿಡಿಯೋ ಹಾಕಿದ್ದು ಡ್ರೆಸ್ಗೋಸ್ಕರನೇ. ಸೊ ಆ ವಿಡಿಯೋನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ನಿಮ್ಮ ಮೀಶೋ ಆರ್ಡರ್ಸಲ್ಲಿ ಒಂದಷ್ಟು ಏನೇನು ನೀವು ತೊಗೊಂಡು ಅದೆಲ್ಲ ಅಲ್ಲಿರುತ್ತಲ್ಲ, ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ. ಮತ್ತೆ ಕಂಪ್ಲೀಟ್ ಕೊಟ್ಟು ಮತ್ತೆ ನಾನು ಇಲ್ಲಿ ಆಟೋಮೆಟಿಕ್ DM ಎನೇಬಲ್ ಮಾಡ್ತೀನಿ. ಇದು ಇಷ್ಟೇ ಸಿಂಪಲ್. ಇನ್ ಕೇಸ್ ನೀವೇನಾದರೂ ಅದು ಮಿಸ್ಟೇಕ್ ಆಗಿದ್ರೆ ಡಿಲೀಟ್ ಮಾಡಿಬಿಡಿ, ಈ ಥರ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಮೇಡಮ್ ತುಂಬ ಜನ ಒಂದೇ ಒಂದು ವೀಡಿಯೋದಲ್ಲಿ 3-4 ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾರೆ. ಸೊ ಒಂದೇ ಲಿಂಕಲ್ಲಿ 4 ಪ್ರಾಡಕ್ಟ್ಸ್ ನೋಡ್ತಾರಲ್ಲ, ಹೇಗೆ ಜನ್ರೇಟ್ ಮಾಡೋದು ಅಂತ ತುಂಬ ಜನ ಕೇಳ್ತಾರೆ. ಇಟ್ಸ್ ಸಿಂಪಲ್. ಸೇಮ್ ನೀವು ಆಟೋಮೆಟಿಕ್ DM ಹೇಗೆ ನೀವು ಎನೇಬಲ್ ಮಾಡ್ತೀರೋ ಅಲ್ಲಿ ಏನು ಮಾಡ್ತಿದ್ರಿ, ನೀವು ಒಂದೇ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊತೀರಿ. ಅದೇ ಥರ ಇಲ್ಲಿ ಬಂದುಬಿಟ್ಟು ನೀವು ಎಷ್ಟು ಪ್ರಾಡಕ್ಟ್ನ ಬೇಕಾದರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನೀವೇನಾದರೂ ಇಲ್ಲಿ ಒಂದೇ ವಿಡಿಯೋದಲ್ಲಿ 2-3 ಒಂದು ಸಾರ ತೋರಿಸಿರ್ತೀರ, ಒಂದು ಸ್ಯಾರಿ ತೋರಿಸಿರ್ತೀರ, ಒಂದು ಡ್ರೆಸ್ ತೋರಿಸಿರ್ತೀರ, ಅಥವಾ ಒಂದು ಸ್ಲಿಪ್ಪರ್ ತೋರಿಸಿರ್ತೀರ, ಅಥವಾ ಏನಾದರೂ ಒಂದು 4-5 ಪ್ರಾಡಕ್ಟು ಒಂದೇ ವಿಡಿಯೋಲಿ ನೀವು ಏನಾದರೂ ತೋರಿಸಿದ್ರೆ ಅವರು ಲಿಂಕ್ ಅಂತ ಕಮೆಂಟ್ ಮಾಡಿದ ತಕ್ಷಣ ಆಟೋ ಲಿಂಕ್ ಜನ್ರೇಟ್ ಮಾಡಬೇಕಾದ್ರೆ ನೀವೇನು ಮಾಡ್ತಿದ್ರಿ, ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊತಾ ಇದ್ರಿ ಯಾವ ಪ್ರಾಡಕ್ಟ್ನ ಅಂತ. ಅದು ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕಂಪ್ಲೀಟ್ ಕೊಟ್ಟಾಗ ಆಟೋಮೆಟಿಕ್ DM ಎನೇಬಲ್ ಆಗ್ತಿತ್ತು. ಅದೇ ಥರ ಇಲ್ಲೂ ಅಷ್ಟೇ, ಆ ಒಂದು ವೀಡಿಯೋದಲ್ಲಿ ನೀವು ಎಷ್ಟು 40 ಪ್ರಾಡಕ್ಟ್ ನೀವು ಪ್ರಮೋಟ್ ಮಾಡಿದರೂ ಕೂಡ ನೀವು ಇಲ್ಲಿ ಮೀಶೋ ಆರ್ಡರ್ಸಲ್ಲಿದ್ವಾ ಅಥವಾ ಮೀಶೋ ವಿಶ್ ಲಿಸ್ಟಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಎಲ್ಲಿದೆ ಆ ಪ್ರಾಡಕ್ಟ್ಸ್ನ, ಎಷ್ಟೊಂದು 10 ಪ್ರಾಡಕ್ಟ್ಸ್ನ ನೀವೇನಾದರೂ ಮಾಡಿದರೆ 10 ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. 10 ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಪ್ಲೀಟ್ ಕೊಟ್ಟರೆ ಆಟೋಮೆಟಿಕ್ ಎನೇಬಲ್ ಆಗುತ್ತೆ. ಇಲ್ಲಿ ನನಗೆ ತೋರಿಸ್ತಾರೆ, ಯಾಕಂದರೆ ನನಗೆ ಎಲ್ಲ ಪ್ರಾಡಕ್ಟ್ನು ಸಿಂಗಲ್ಲಾಗಿ ನಾನೀಗ ವೀಡಿಯೋಸ್ ಮಾಡಿಬಿಟ್ಟು ಆಟೋಮೆಟಿಕ್ ಎನೇಬಲ್ ಮಾಡಿಬಿಟ್ಟಿದ್ದೀನಿ. ಸೊ ನೀವೇನು ಮಾಡಬೇಕು ಅಂದರೆ, ಸಪ್ರೇಟಾಗಿ ಇನ್ ಕೇಸ್ ನೀವು ಅದು ಯಾವುದು ಪ್ರಾಡಕ್ಟ್ನು ನೀವು ಸಿಂಗಲ್ಲಾಗಿ ಏನಾದರೂ ಆಟೋಮೆಟಿಕ್ DM ಮಾಡಿರಬಾರ್ದು, ಅದೆಲ್ಲ ಒಂದೇ ಲಿಂಕಲ್ಲಿ ಅಷ್ಟು ಪ್ರಾಡಕ್ಟ್ ಹೋಗಿರಬೇಕು ಅಂತಂದರೆ ಯಾವ ಒಂದು ಹಳೆ ಪ್ರಾಡಕ್ಟು
ಫಸ್ಟೇನೆ ಯಾವುದಕ್ಕೂ ನೀವು ಎನೇಬಲ್ ಮಾಡಿರಬಾರ್ದು. ಸೊ ಹೊಸದಾಗಿ ನೀವು ಮಾಡ್ತಿದ್ದೀರ ಅಂದರೆ ಫೈನ್. ಸೊ ಒಂದೇ ಪ್ರಾಡಕ್ಟ್ನ 10 ಪ್ರಾಡಕ್ಟ್ನ ನೀವು ಪ್ರಮೋಟ್ ಮಾಡಿದ್ದೀರಾ, ಇಲ್ಲಿ ಬಂದ್ಬಿಟ್ಟು 10 ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಆಟೋಮೆಟಿಕ್ DM ಹೆಂಗೆ ನೀವು ನಾರ್ಮಲಾಗಿ ಎನೇಬಲ್ ಮಾಡ್ತೀರ ಆ ಥರ ಎನೇಬಲ್ ಮಾಡಿದ್ರೆ ಮುಗೀತು. ಸೊ ಅಲ್ಲಿಗೆ ನೀವು ಒಂದೇ ಒಂದು ಸರಿ ಅವ್ರೇನಾದ್ರು ಲಿಂಕ್ ಅಂತ ಕಳಿಸಿದ ತಕ್ಷಣ ನಿಮಗೆ 10 ಪ್ರಾಡಕ್ಟ್ ಲಿಂಕೂ ಹೋಗ್ಬಿಡುತ್ತೆ. ಇಲ್ಲಿ ನಾನು ಇದನ್ನ ಡಿಲೀಟ್ ಮಾಡಿದೆ, ಬಿಕಾಸ್ ನಾನು ಎಲ್ಲ ಪ್ರಾಡಕ್ಟು ಈಗಾಗಲೇ ನಾನು ಲಿಂಕ್ ಅಂತ ಜನ್ರೇಟ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಅದು ಬರೋದಿಲ್ಲ. ಸೊ ಹೀಗೆ ನೀವು ಒಂದೇ ವಿಡಿಯೋದಲ್ಲಿ ಒಂದೇ ಸಲ ಅವ್ರು ಲಿಂಕ್ ಅಂತ ಕಳಿಸಿದ ತಕ್ಷಣ 10 ಪ್ರಾಡಕ್ಟ್ಸ್ನ ಲಿಂಕ್ನು ನೀವು ಕಳಿಸ್ಬಿಡ್ಬೋದು. ಇನ್ನು ಥರ್ಡ್ ಕ್ವೆಶನ್ ಬಂದುಬಿಟ್ಟು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಹೇಗೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ. ಸೆಕೆಂಡ್ ಒನ್ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಅಂತ. ಸೊ ನೀವು ಅಲ್ಲಿ ಏನಾದರೂ ಅಲ್ಲಿ ಏನಾದರೂ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ 3 ಆಪ್ಷನ್ ಕಾಣಿಸುತ್ತೆ. ಒಂದು ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಏನಾದರೂ ಫೇಸ್ಬುಕ್ಕಲ್ಲಿ ಹಾಕಬೇಕು ಅಂತಂದರೆ ನೀವೇನು ಮಾಡಬೇಕು, ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಫೇಸ್ಬುಕ್ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದ್ರೆ ನೀವು ಫಸ್ಟು ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿರಬೇಕು. ಹೇಗೆ ನೀವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಹಾಕ್ಬಿಟ್ಟು ಆಮೇಲೆ ನೀವು ಇಲ್ಲಿ ಬಂದು ಆಟೋ ಎನೇಬಲ್ ಮಾಡ್ತಿರಲ್ಲ, ಅದೇ ಥರ ಫೇಸ್ಬುಕ್ಕಲ್ಲೂ ನೀವು ವೀಡಿಯೋ ಹಾಕಿರ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಒಂದು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗಲ್ಲಿ ಕಾಪಿ ಲಿಂಕ್ ಅಂತ ಬರುತ್ತೆ. ನಿಮ್ಗೆ ಕ್ಲಿಯರಾಗಿ ಕಾಣಿಸಿರೋ ಒಂದು ಲೈಕ್ ಮತ್ತು ಕಮೆಂಟ್ ಸೆಕ್ಷನ್ ಮತ್ತು ಶೇರ್ ಅಂತ. ಆ ಶೇರ್ ಮೇಲೆ ಕ್ಲಿಕ್ ಮಾಡಿ ರೈಟಲ್ಲಿ ಸರ್ಚ್ ಬಾರ್ ಸ್ಕ್ರಾಲ್ ಆದರೆ ಕಾಪಿ ಲಿಂಕ್ ಅಂತ ಬರುತ್ತೆ. ಸೊ ಈ ವಿಡಿಯೋದ ಲಿಂಕ್ನ ನೀವೀಗ ಕಾಪಿ ಮಾಡ್ತಿದ್ದೀರಾ. ಆ ವಿಡಿಯೋ ಲಿಂಕ್ನ ತಂದುಬಿಟ್ಟು ನೀವು ಇಲ್ಲಿ ಹಾಕಬೇಕು. ಇಲ್ಲಿ ನೀವು ಹಾಕಿದ್ಮೇಲೆ ಅಲ್ಲಿ ಮೇಲ್ಗಡೆ ನೇಮ್ ಅಂತ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ಏನೋ ಒಂದು ಕೊಡಿ, ಇನ್ ಕೇಸ್ ಅದೇನಾದರೂ ಸ್ಯಾರಿ ಅಂತ ಕೊಡಿ, ಏನು ಬೇಕಾದ್ರೂ ಕೊಡ್ಬೋದು. ಅಲ್ಲಿ ಕೊಟ್ಬಿಟ್ಟು ನೀವು ಆ ಪ್ರಾಡಕ್ಟ್ದು ಈಗ ವಿಡಿಯೋ ಹಾಕಿದ್ದೀರಾ, ಆ ಪ್ರಾಡಕ್ಟ್ ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಇದನ್ನು ವಿಶ್ ಲಿಸ್ಟಲ್ಲಿ ಸೇವ್ ಮಾಡಿದ್ದೆ. ಸೊ ಹಾಗಾಗಿ ನಾನಿಲ್ಲಿ ವಿಶ್ ಲಿಸ್ಟಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ ವಿಡಿಯೋದ ಲಿಂಕ್ ಇಲ್ಲಿ ಹಾಕಿದ್ದೀನಿ. ಆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಕಂಪ್ಲೀಟ್ ಕೊಟ್ಟೆ. ಸೊ ಆ ಲಿಂಕ್ ಜನ್ರೇಟ್ ಆಯಿತು. ಇಲ್ಲಿ ಕಾಪಿ ಕಲೆಕ್ಷನ್ ಲಿಂಕ್ ಅಂತ ಬಂತು. ಈ ಲಿಂಕ್ನ ನೀವೇನು ಮಾಡಬೇಕು, ಈ ಫೇಸ್ಬುಕ್ ಕಮೆಂಟ್ಸ್ ಇರುತ್ತಲ್ಲ, ನೀವಿಲ್ಲಿ ನಾನು ಫಾರ್ ಎಕ್ಸಾಂಪಲ್ ನಾನು ಹಾಕಿದ್ದೇನು ಸಿಲಿಕಾನ್ದು ಅದು ಒಂದು ಏನಂತಾರೆ ಪ್ಲೇಟ್, ಆ ಪ್ಲೇಟ್ದು ನಾನು ವೀಡಿಯೋ ಹಾಕಿದ್ನಲ್ಲ, ಆ ವೀಡಿಯೋದಲ್ಲಿ ಬಂದುಬಿಟ್ಟು ನೀವಿಲ್ಲಿ ಕಮೆಂಟಲ್ಲಿ ಹಾಕಬೇಕು. ಸೊ ಕಮೆಂಟಲ್ಲಿ ಹಾಕಿದ್ಮೇಲೆ ಈ ಥರ ಲಿಂಕ್ ಅವ್ರಿಗೆ ಶೋ ಆಗುತ್ತೆ. ಯಾರೇ ಒಂದು ಅವರು ಇದ್ರಲ್ಲಿ ಬಂದು ಅವ್ರ ಲಿಂಕ್ ಅಂತ ಕಮೆಂಟ್ ಮಾಡದಲ್ಲೇ ಇರಲಿ, ಸೊ ಇಲ್ಲಿ ಬಂದು ಜಸ್ಟ್ ಅದನ್ನ ಅವರು ನೋಡಿದ್ರೆ ಸಾಕು, ಆ ಲಿಂಕಲ್ಲಿರುತ್ತೆ. ಅದ್ರ ಮೇಲೆ ಅವ್ರು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅವ್ರಿಗೆ ಮೀಶೋ ಪೇಜಿಗೆ ಕರ್ಕೊಂಡೋಗುತ್ತೆ. ಸೊ ಅವ್ರು ಅದನ್ನ ಅಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಥರ ನೀವು ಮಾಡಬೇಕು. ಇನ್ನು ಬಂದು ಯೂಟ್ಯೂಬಲ್ಲಿ ಹೇಗೆ ಅಂತ, ಯೂಟ್ಯೂಬಲ್ಲೂ ಸೇಮ್ ಅದೇ ಥರನೇ. ಫಾರ್ ಎಕ್ಸಾಂಪಲ್ ನೀವೀಗ ಯೂಟ್ಯೂಬ್ ಲಿಂಕ್ ಜನ್ರೇಟ್ ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ನೀವಾಗಲೇ ವಿಡಿಯೋ ಹಾಕಿರಬೇಕು. ಸೊ ಅದೇ ಥರನೇ ಇಲ್ಲೂ ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ವೀಡಿಯೋಸಲ್ಲಿದೆಯಾ ಅಥವಾ ಶಾರ್ಟ್ಸಲ್ಲಿದೆಯಾ, ಬೆಟರ್ ನಾನು ಸಜೆಸ್ಟ್ ಮಾಡೋದಂದರೆ ಶಾರ್ಟ್ಸಲ್ಲಿ ನೀವು ಹಾಕಿದ್ರೆ ಆ ಲಿಂಕ್ ಅವ್ರಿಗೆ ರಿಫ್ಲೆಕ್ಟ್ ಆಗೋದಿಲ್ಲ. ಸೊ ಬೆಟರ್ ನೀವೇನು ಮಾಡಬೇಕು, ಈ ಥರ ವೀಡಿಯೋಸ್ಗಳಲ್ಲಿ ಹಾಕಿ. ಸೊ ಈ ಥರ ವೀಡಿಯೋನ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವು ಅಲ್ಲಿ ಯಾವ ಥರ ನಾವು ನೇಮ್ ಕೊಟ್ವೋ ಅದೇ ಥರ ಕೊಟ್ಬಿಟ್ಟು ನೀವಲ್ಲಿ ಎನೇಬಲ್ ಮಾಡಿದ್ರೆ ಆ ಲಿಂಕ್ ಜನ್ರೇಟ್ ಆಗುತ್ತೆ. ಆ ಲಿಂಕ್ನ ನೋಡಿ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅಥವಾ ಕಮೆಂಟ್ಸಲ್ಲಿ ಕೂಡ ನೀವು ಹಾಕ್ಬೋದು. ಯಾರಾದರೂ ಇಷ್ಟ ಇರೋರು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅವ್ರು ಅದನ್ನು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇಲ್ಲ ಅದೇ ಥರನೇ ನಾನು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ, ನನಗೆ ಆ ಲಿಂಕ್ ಬಂತು. ಸೊ ಲಿಂಕ್ ಬಂತಲ್ವ, ಆ ಲಿಂಕ್ನ ನಾನು ಕಾಪಿ ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ ಅಂತ ಇದೆ, ಆ ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಯೂಟ್ಯೂಬ್ದು ಲಿಂಕ್ ಅಂದರೆ ಆ ವಿಡಿಯೋ ನಾನು ಕಾಪಿ ಮಾಡ್ಕೊಂಡಿದ್ದೀನಿ, ಆ ವಿಡಿಯೋದ ಲಿಂಕ್ನ ಇಲ್ಲಿ ಹಾಕ್ಬಿಟ್ಟು ನಾನು ಇಲ್ಲಿ ಏನೋ ಒಂದು ನೇಮ್ ಕೊಟ್ಬಿಟ್ಟು ಯಾವ ಪ್ರಾಡಕ್ಟು ಆ ಪ್ರಾಡಕ್ಟ್ನ ನಾನಿಲ್ಲಿ ಮೀಶೋ ಆರ್ಡರ್ಸಲ್ಲಿದೆಯಾ ಅಥವಾ ವಿಶ್ ಲಿಸ್ಟಲ್ಲಿದೆಯಾ ಅಂತ ಚೆಕ್ ಮಾಡಿಕೊಂಡು ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡು ಕಂಪ್ಲೀಟ್ ಕೊಟ್ಟೆ. ನೋಡಿ ಇಲ್ಲಿ ಇವಾಗ ಆ ಲಿಂಕ್ ಜನ್ರೇಟ್ ಆಗಿದೆ. ಆ ಲಿಂಕ್ನ ನಾನು ಇಲ್ಲಿ ಕಾಪಿ ಮಾಡ್ತೀನಿ. ಕಾಪಿ ಮಾಡಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಹಾಕಬೇಕಲ್ವ, ಆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಯೂಶ್ವಲಿ ನೀವು ಅಪ್ಲೋಡ್ ಮಾಡುವಾಗ ಡಿಸ್ಕ್ರಿಪ್ಷನ್ ಅಂತ ಕೇಳುತ್ತಲ್ವ, ಅಲ್ಲಿ ನಾನು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬಿಡ್ತೀನಿ. ಇಲ್ಲಾಂದರೆ ನಾರ್ಮಲಾಗಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಕೂಡ ಜಸ್ಟ್ ಕಮೆಂಟಲ್ಲಿ ನೀವು ಈ ಥರ ಹಾಕೋರು ಈ ಥರ ಅವ್ರಿಗೆ ರಿಫ್ಲೆಕ್ಟ್ ಆಗುತ್ತೆ. ಅವ್ರು ಅದ್ರ ಮೇಲೆ ಆರಾಮಾಗಿ ಕ್ಲಿಕ್ ಮಾಡ್ಕೋಬೋದು. ಡೈರೆಕ್ಟ್ ಆಗೋದು ಮೀಶೋಗೆ ಕರ್ಕೊಂಡೋಗುತ್ತೆ, ಪರ್ಚೇಸ್ ಮಾಡೋರು ಮಾಡ್ಕೋಬೋದು. ಸೊ ಈ ಥರ ನಾವು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಈ ಥರ ಎಲ್ಲ ಆಟೋ ಲಿಂಕ್ನ ಜನ್ರೇಟ್ ಮಾಡ್ಬೋದು. ಬಟ್ ಆಟೋಮೆಟಿಕ್ DM ಅಂತ ಹೋಗೋದು ಮೀಶೋದಿಂದ ಇನ್ಸ್ಟಾಗ್ರಾಮಿಗೆ ಮಾತ್ರ. ಬಟ್ ಇಲ್ಲಿ ಡೈರೆಕ್ಟ್ ಆಟೋ DM ಹೋಗಲ್ಲ. ಸೊ ನೀವು ಮೀಶೋದಿಂದ ಏನು ಮಾಡಬೇಕು, ಲಿಂಕ್ನ ಕಾಪಿ ಮಾಡಿಬಿಟ್ಟು ಈ ಥರ ಪ್ರೋಸೆಸ್ನ ನೀವು ಫಾಲೋ ಮಾಡಿದ್ರೆ ಯಾರಾದರೂ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಬಂದು ಲಿಂಕ್ ಅಂತ ಕಮೆಂಟ್ ಮಾಡೋಕ್ಕೆ ಮುಂಚೆ ಅಲ್ಲಿರುತ್ತಲ್ವ ಹಿಂಗೂ ಅದ್ಮೇಲೆ ಕ್ಲಿಕ್ ಮಾಡಿಕೊಂಡು ಅವ್ರು ಪರ್ಚೇಸ್ ಮಾಡ್ತಾರೆ. ಇನ್ ಕೇಸ್ ಅದರಿಂದ ಏನಾದರೂ ಅವ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ ಕಮಿಷನ್ ಬರ್ತಾ ಹೋಗುತ್ತೆ. ಸೊ ಈ ಥರ ನೀವು ಕೇಳಿದಂಥ ಕ್ವೆಶನ್ಸ್ಗೆ ನಾನು 2-3 ಕ್ವೆಶನ್ಸ್ಗೂ ಒಂದೇ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದೀನಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ನಿಮ್ಗೆ ಇನ್ನೂ ಏನಾದರೂ ನಿಮಗೆ ಕ್ಲಾರಿಫಿಕೇಷನ್ ಬೇಕು ಅಂತಂದರೆ ನನಗೆ ಇದರಲ್ಲೇ ಕಮೆಂಟ್ಸಲ್ಲಿ ಹಾಕಿ ನಾನು ನಿಮಗೆ ಕಳಿಸ್ಕೊಡ್ತೀನಿ.
ಸೊ ನೋಡಿದ್ರಲ್ವಾ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಯೂಟ್ಯೂಬಲ್ಲಿ ಹೇಗೆ ನಾವು ಲಿಂಕ್ನ ಹಾಕಬೇಕು, ಫೇಸ್ಬುಕ್ಕಲ್ಲಿ ಯಾವ ಥರ ಲಿಂಕ್ ಹಾಕಬೇಕು ಅನ್ನೋದನ್ನು ನಮ್ಗೆ ಡೀಟೇಲ್ಸಾಗಿ ನಿಮ್ಗೆ ಇಲ್ಲಿ ತೋರಿಸಿದ್ದೀನಿ. ಜೊತೆಗೆ ಇನ್ ಕೇಸ್ ಬೈ ಮಿಸ್ಟೇಕಾಗಿ ನೀವೇನಾದರೂ ಯಾವುದೋ ವೀಡಿಯೋಗೆ ಇನ್ಯಾವುದೋ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಆಟೋ ಡಿ ಎಮ್ ಜನ್ರೇಟ್ ಮಾಡಿದರೆ ಅದು ಯಾವ ಥರ ಡಿಲೀಟ್ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಪ್ರತಿಯೊಂದು ನೀವು ಕೇಳುವಂಥ ಕ್ವೆಶನ್ಸ್ಗೆ ಕೆಲವೊಂದು ಕ್ವೆಶನ್ಸಿಗೆ ಮಾತ್ರ ನಾನು ಇಲ್ಲಿ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಅದ್ರಲ್ಲಿ ಕಮೆಂಟ್ಸಲ್ಲಿ ಹಾಕಿದ್ರೆ ನಾನು ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.